ಪರಲೋಕದವುಗಳ ಕಡೆಗೆ ನೋಡುವಂತೆ ನಿಮ್ಮ ಆತ್ಮವನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ ದೇವರ ಸದ್ಗುಣಾತಿಶಯವನ್ನು ಪ್ರಕಟಿಸುವುದು. ಈ ದಿನದ ಸತ್ಯವೇದದ ವಾಕ್ಯ, ಯಾರು ಸ್ತುತಿಯಜ್ಞವನ್ನು ಸಮರ್ಪಿಸುತ್ತಾರೋ ಅವರೇ ನನ್ನನ್ನು ಗೌರವಿಸುವವರು. ತಮ್ಮ ನಡತೆಯನ್ನು ಸರಿಪಡಿಸಿಕೊಳ್ಳುವವರಿಗೆ ವಿಶೇಷವಾದ ರಕ್ಷಣೆಯನ್ನು ತೋರಿಸುವೆನು. ಕೀರ್ತನೆಗಳು 50ನೇ ಅಧ್ಯಾಯ 23ನೇ ವಚನ. ನಾವು ವಿಮೋಚನೆಯ ಶ್ರೇಷ್ಠವಾದ ಯೋಜನೆಯನ್ನು ಮೆಚ್ಚಬೇಕು. ದೇವರ ಮಕ್ಕಳಾಗಿ ನಮಗಿರುವ ಅನುಗ್ರಹವನ್ನು ನಾವು ಅರಿತುಕೊಳ್ಳಬೇಕು ಮತ್ತು ಕೃತಜ್ಞತಾಪೂರ್ವಕ ಸ್ತುತಿಯೊಂದಿಗೆ ವಿಧೇಯತೆಯಿಂದ ಆತನ ಮುಂದೆ ನಾವು ನಡೆಯಬೇಕು ಎಂದು ದೇವರು ಬಯಸುತ್ತಾನೆ. ಪ್ರತಿದಿನವೂ ಹೊಸ ಜೀವನದ ಅನುಭವವನ್ನು ಹೊಂದಿಕೊಂಡವರಾಗಿ ಸಂತೋಷದಿಂದ ಆತನನ್ನು ಸೇವಿಸಬೇಕೆಂದು ಆತನು ಬಯಸುತ್ತಾನೆ. ನಮಗೆ ಕೃಪಾಸನಕ್ಕೂ ಕೃಪೆಯ ಸಿಂಹಾಸನಕ್ಕೂ ಸಂಪರ್ಕವಿರುವ ಕಾರಣ ನಮ್ಮ ಹೃದಯಗಳಲ್ಲಿ ಕೃತಜ್ಞತೆ ತುಂಬುವುದನ್ನು ನೋಡಲು ಆತನು ಹಾತೊರೆಯುತ್ತಾನೆ. ಯಾಕೆಂದರೆ ನಮ್ಮ ಹೆಸರುಗಳು ಕುರಿಮರಿಯ ಜೀವ ಪುಸ್ತಕದಲ್ಲಿ ಬರೆಯಲಾಗಿದೆ. ಯಾಕೆಂದರೆ ನಮ್ಮನ್ನು ಕಾಳಜಿ ಮಾಡುವ ಆತನ ಮೇಲೆ ನಾವು ಎಲ್ಲ ಭಾರವನ್ನು ಹಾಕಬಹುದು. ನಾವು ದೇವರ ಬಾಧ್ಯಸ್ಥರಾಗಿರುವ ಕಾರಣ ನಾವು ಸಂತೋಷದಿಂದ ಇರಬೇಕೆಂದು ಆತನು ಬಯಸುತ್ತಾನೆ. ಯಾಕೆಂದರೆ ಕ್ರಿಸ್ತನ ನೀತಿವಂತಿಕೆಯೇ ಆತನ ಭಕ್ತರ ನಿಲುವಂಗಿಯಾಗಿರುತ್ತದೆ. ಯಾಕೆಂದರೆ ನಮ್ಮ ರಕ್ಷಕನ ಶೀಘ್ರ ಬರೋಣವೆಂಬ ಆಶೀರ್ವಾದದ ಭರವಸೆಯು ನಮಗಿದೆ. ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಮಾಣಿಕತೆಯಿಂದ ದೇವರನ್ನು ಸ್ತುತಿಸುವುದು ಪ್ರಾರ್ಥನೆಯಷ್ಟೇ ಬಹು ಮುಖ್ಯವಾದ ಕರ್ತವ್ಯವಾಗಿದೆ. ಬಿದ್ದು ಹೋಗಿರುವ ಮಾನವ ಜನಾಂಗಕ್ಕಾಗಿ ದೇವರು ತೋರಿರುವ ಅದ್ಭುತವಾದ ಪ್ರೀತಿಯನ್ನು ಮೆಚ್ಚಿದ್ದೇವೆ ಮತ್ತು ಪೂರ್ಣನೂ ಅನಂತನೂ ಆಗಿರುವವನಿಂದ ಇನ್ನೂ ಹೆಚ್ಚಿನ ಆಶೀರ್ವಾದಗಳನ್ನು ನಿರೀಕ್ಷಿಸುತ್ತಿದ್ದೇವೆ ಎಂದು ನಾವು ಸಮಸ್ತ ಪರಲೋಕಕ್ಕೆ ತೋರಿಸಬೇಕು. ನಮ್ಮ ಅನುಭವಕ್ಕೆ ಬಂದಿರುವ ಅತಿ ಅಮೂಲ್ಯವಾದ ಪ್ರೀತಿಯ ಅಧ್ಯಾಯಗಳ ಬಗ್ಗೆ ನಾವು ನಮ್ಮ ಬಗ್ಗೆಗಿಂತಲೂ ಹೆಚ್ಚಾಗಿ ಮಾತನಾಡಬೇಕಾಗಿದೆ. ಪರಿಶುದ್ಧಾತ್ಮನ ಸುರಿಸುವಿಕೆಯ ನಂತರ ದೇವರಲ್ಲಿ ನಮಗಿರುವ ಸಂತೋಷ, ಆತನ ಸೇವೆ ಮಾಡುವಾಗ ನಮಗಿರುವ ದಕ್ಷತೆಯು, ಆತನ ಸದ್ಗುಣಾತಿಶಯವನ್ನು, ಅದ್ಭುತ ಕಾರ್ಯಗಳನ್ನು ಆತನ ಮಕ್ಕಳ ಪರವಾಗಿ ವಿವರಿಸುವ ಮೂಲಕ ಬಹಳ ಹೆಚ್ಚಾಗುತ್ತದೆ. ಇಂತಹ ಸಾಕ್ಷಿಯು ಇತರರ ಮೇಲೆ ಪ್ರಭಾವವನ್ನು ಬೀರುತ್ತದೆ. ಕ್ರಿಸ್ತನೆಡೆಗೆ ಆತ್ಮಗಳನ್ನು ಗೆಲ್ಲುವಂತಹ ಬೇರೆ ಯಾವುದೇ ಪರಿಣಾಮಕಾರಿ ವಿಧಾನಗಳು ಇಲ್ಲ ಮತ್ತು ನಮ್ಮ ಪ್ರೀತಿಯನ್ನು ಮಾತುಗಳಲ್ಲಿ ಮಾತ್ರವಲ್ಲ, ಕಾರ್ಯರೂಪದಲ್ಲಿಯೂ ವೈಯಕ್ತಿಕವಾದ ಸೇವೆಯಲ್ಲಿಯೂ ಮತ್ತು ಸ್ವಾರ್ಥ ತ್ಯಾಗದ ಮೂಲಕವಾಗಿಯೂ ತೋರಿಸಬೇಕು. ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡಿರಿ. ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವನು ಎಂದು ವಾಕ್ಯವು ಹೇಳುತ್ತದೆ. ನೀನು ನನ್ನನ್ನು ಲೋಕಕ್ಕೆ ಕಳುಹಿಸಿಕೊಟ್ಟಂತೆ ನಾನು ಇವರನ್ನು ಲೋಕಕ್ಕೆ ಕಳುಹಿಸಿಕೊಟ್ಟೆನು ಎಂದು ತನ್ನ ಶಿಷ್ಯರ ಪರವಾಗಿ ಕ್ರಿಸ್ತನು ತನ್ನ ತಂದೆಗೆ ಮಾಡಿದ ಪ್ರಾರ್ಥನೆಯಲ್ಲಿ ಹೇಳಿದನು. ನೀವೆಲ್ಲರೂ ದೇವರ ವಿವಿಧ ಕೃಪೆಯ ವಿಷಯದಲ್ಲಿ ಒಳ್ಳೆ ಮನೆ ವಾರ್ತೆಯವರಾಗಿದ್ದು, ಪ್ರತಿಯೊಬ್ಬನು ತಾನು ಹೊಂದಿದ ಕೃಪಾವರವನ್ನು ಎಲ್ಲರ ಸೇವೆಯಲ್ಲಿ ಉಪಯೋಗಿಸಲಿ ಎಂದು ಪವಿತ್ರಾತ್ಮನ ಮೂಲಕ ಅಪೊಸ್ತಲನಾದ ಪೇತ್ರನ ಮೂಲಕ ನಮಗೆ ಎಚ್ಚರಿಸಲಾಗಿದೆ. ಹೀಗೆ ದೇವರು ನಮಗಾಗಿ ತನ್ನ ಕೃಪೆಯ ಉದ್ದೇಶವನ್ನು ಪೂರೈಸಲು ಬಯಸುತ್ತಾನೆ. ಧೂಳಿನ ಹುಳುವಾಗಿರುವಂತಹ ಬಿದ್ದುಹೋದ ಮನುಷ್ಯನು ಕ್ರಿಸ್ತನ ಪ್ರೀತಿಯ ಬಲದ ಮೂಲಕ, ವಿಧೇಯತೆಯ ಮೂಲಕ ಮಾನಸಾಂತರಗೊಳ್ಳಬೇಕು ಮತ್ತು ದೇವರು, ಕ್ರಿಸ್ತನು ಮತ್ತು ಪರಿಶುದ್ಧ ದೂತರ ಜೊತೆಯವನಾಗುವುದಕ್ಕೂ ಪರಲೋಕ ಕುಟುಂಬದ ಸದಸ್ಯನಾಗುವುದಕ್ಕೂ ಯೋಗ್ಯನಾಗಬೇಕು. ಪರಲೋಕವು ಜಯಗಳಿಸುತ್ತದೆ. ಸೈತಾನನು ಮತ್ತು ಆತನ ಸಮೂಹದ ಪತನದಿಂದ ಉಂಟಾದ ಖಾಲಿ ಹುದ್ದೆಗಳನ್ನು ದೇವರಿಂದ ವಿಮೋಚನೆಗೊಂಡವರು ಪರಲೋಕದಲ್ಲಿ ತುಂಬುತ್ತಾರೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.